ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಟೋ ನಿಲ್ಲಿಸಿ. ಇಳೀರಪ್ಪ. ಯಾಕಮ್ಮ? ಇಲ್ಲಪ್ಪ, ಇಳೀರಿ. ಯಾಕೆ ಅಂತ? ಏ ಪುಟ, ಪುಟಿ, ಪುಟ. ನಾನು ಅವ್ರದ್ದು ಮಾತಾಡ್ಸೋದು ಬೇಡ ಅಂತ ಹೇಳಿದೆ. ಅವ್ರು ಯಾವ ಮನಸ್ಥಿತಿನಲ್ಲಿ ಯಾವ ಒತ್ತಡದಲ್ಲಿ ಇತ್ತರೋ ಏನೋ, ಸುಮ್ಮನೆ ನಾವು ತೊಂದರೆ ಕೊಟ್ಟ ಹಾಗಾಯ್ತು. ಪುಟ, ನಾವು ದೇವಿಪುರಕ್ಕೆ ಹೋಗೋದು ಬೇಡಮ್ಮ, ಬೇರೆ ಎಲ್ಲಾದರೂ ಹೋಗೋಣ. ಒಂದು ನಿಮಿಷಪ್ಪ, ಸಾಹೇಬ್ರು ನನ್ನ ಹತ್ರ ಅಷ್ಟು ಕೋಪದಿಂದ ಯಾಕೆ ಮಾತಾಡಿದ್ರು? ಅದೇನೋ ನಿನ್ನಿಂದಾನೇ ಅವರನ್ನು ಕಳ್ಕೊಂಡೆ, ನೀನು ಇಲ್ಲದೆ ಹೋಗಿದ್ರೆ ಅವರನ್ನು ಉಳಿಸ್ಕೋತಿದೆ ಅಂತೆಲ್ಲ ಹೇಳ್ತಿದ್ರು. ಏನಪ್ಪ ಅದೆಲ್ಲ? ಪುಟ, ಅದೆಲ್ಲ ನಮ್ಗೆ ಯಾಕಮ್ಮ? ಅವ್ರೇನೋ ಹೇಳಿದ್ರು ಅಂತ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಬಾ ಹೋಗೋಣ ನಾವು. ಹಾಗಲ್ಲಪ್ಪ, ನಾನು ಆಗ್ಲಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ದೇವಿಪುರಕ್ಕೆ ಹೋಗೋಣ ಅಂದರೆ ಬೇಡ ಅಂತ ಹೇಳ್ತಿದ್ಯಾ. ಈಗ ಸಾಹೇಬ್ರು ಯಾಕೆ ಅಷ್ಟು ಕೋಪದಿಂದ ಮಾತಾಡಿದ್ರು ಅಂತ ಕೇಳಿದ್ರೆ ಅದಕ್ಕೂ ನೀನು ನನಗೇನು ಉತ್ತರ ಕೊಡ್ತಾ ಇಲ್ಲ. ಯಾಕೆ ಹೀಗೆ ನಡ್ಕೋತಾ ಇದೆಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ಬಾಯ್ಗೆ ಹೋಗೋಣ. ಒಂದು ನಿಮಿಷಪ್ಪ, ನನಗೀಗಲೇ ನೀವೆಲ್ಲ ಹೇಳಬೇಕು. ನಾನು ನೋಡಿದ ಹಾಗೆ ತಪ್ಪು ಮಾಡಿದವ್ರ ವಿರುದ್ಧ ಮಾತ್ರ ಸಾಹೇಬರು ಹಾಕಿ ಕೋಪ ಮಾಡ್ಕೊಳ್ಳೋದು. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಹಾಕಿ ಕೋಪ ಮಾಡ್ಕೊಂಡಿದ್ದಾರೆ? ಹೇಳಪ್ಪ, ನಾನು ಅಂಥದ್ದು ಏನು ಮಾಡಿದ್ದೀನಿ? ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ಅವ್ರು ಯಾರನ್ನ ಕಳ್ಕೊಂಡಿದ್ದಾರೆ? ಅವ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಹೇಳಪ್ಪ. ಅದೇನಾಗಿದೆ ಅಂತ ಹೇಳಪ್ಪ. ನೀವು ಹೇಳ್ದೆ ಹೋದ್ರೆ ನನ್ನ ಮೇಲೆ ಇದಕ್ಕೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಇದೆ. ಹೇಳಪ್ಪ. ಇಲ್ಲಮ್ಮ, ಏನ್ ಹೇಳ್ತಿದ್ದೀರಪ್ಪ? ಹೌದಮ್ಮ, ಟಿ.ಸಿ. ಮೇಡಮ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಈ ವಿಷಯ ನಿನಗೆ ಗೊತ್ತಾಗದ್ ಬೇಡ ಅಂತಾನೆ ದೇವಿಪುರಕ್ಕೆ ಹೋಗೋದು ಬೇಡ ಅಂತ ತಡೀತಾ ಇದ್ದಿತ್ತು. ಈಗ ಅಲ್ಲಿ ನಮ್ಮ ಪಾಲಿನ ದೇವತೆ ಇಲ್ಲಮ್ಮ. ಇಲ್ಲ, ಇದು ಸುಳ್ಳು. ನಾನಿದನ್ನು ನಂಬಲ್ಲ. ನಾನು ಯಾಕಮ್ಮ ಸುಳ್ಳು ಹೇಳಿ? ಖಂಡಿ ಸಾಹೇಬರು ಕಾನೂನಲ್ಲೇ ಇದ್ದಾರೆ. ಟಿ.ಸಿ. ಮೇಡಮ್ ಸಾವುಗೆ ನಾವೇ ಕಾರಣ ಅನ್ನೋದವ್ರ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ನಾವು ಅವತ್ತು ಅವ್ರನ್ನ ತಡಿದೇ ಇತ್ತಿದ್ರೆ ಅವ್ರು ಹೋಗಿ ಡಿ.ಸಿ. ಮೇಡಮನ್ನ ಕಾಪಾಡ್ಕೊತಾಯ್ತು. ಅದಕ್ಕೆ ನಿನ್ನ ಮೇಲೆ ಅಷ್ಟು ಕೋಪದಿಂದ ಮಾತಾಡಿತ್ತು. ಇನ್ನೊಂದು ಮಾತು ಮಾತಾಡ. ನಿನ್ನಿಂದ ನಾನು ಅವ್ರನ್ನ ಕಳ್ಕೊಂಡಿದ್ದು. ನೀನು ಅವತ್ತು ತಡೆದಿಲ್ಲ ಅಂದಿದ್ರೆ ನಾನು ಅವ್ರನ್ನ ಉಳಿಸ್ಕೊತಿದ್ದೆ.
ಹಾಗಿದ್ರೆ ಪುಟ್ಟಕ್ಕನ ಪರಿಸ್ಥಿತಿ, ಅವ್ರ ಸಾವಿನ ಸುದ್ದಿ ಕೇಳಿ ನಮಗೆ ಇಷ್ಟು ದುಃಖ ಆಗ್ತದೆ. ಮತ್ತೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ಪುಟ್ಟಕ್ಕ ಅವ್ರ ಪರಿಸ್ಥಿತಿ ಏನಪ್ಪ? ಅಪ್ಪ, ನಾವೀಗಲೇ ಪುಟ್ಟಕ್ಕನ ಮನೆಗೆ ಹೋಗ್ಬೇಕು. ಬಾ. ಅಲ್ಲಮ್ಮ, ಅದೆಲ್ಲ ಮಾತು ಬೇಡ, ಬಾ. ಅಕ್ಕ ಬನ್ನಿ. ಅಮ್ಮೋರೆ, ಅಮ್ಮ, ನನಗೆ ಅಪ್ಪಂಗೆ ಸಹಾಯ ಮಾಡಿರೋ ಈ ಮನೆಗೆ ಸಾಯೋವರೆಗೂ ಋಣಿಯಾಗಿರ್ಬೇಕು ಅಂತ ಬಂದ್ವಿ. ಆದ್ರೆ ಈ ಸಮಯದಲ್ಲಿ ನಮಗ್ ಸಮಾಧಾನ ಮಾಡೋಷ್ಟು ಧೈರ್ಯ ನಮಗಿಲ್ಲಮ್ಮ. ಕ್ಷಮಿಸ್ಬಿಡಿ. ಇರ್ಲಿ ಬಿಡವ್ವ, ನೀನ್ ಯಾಕೆ ಕ್ಷಮೆ ಕೇಳ್ತೀಯ? ನಮ್ಮ ಕೆಟ್ಟಗಳಿಗೆ DC ಅಮ್ಮವ್ರು ಇಲ್ಲದೆ ಇರ್ತಿದ್ರೆ ನಮ್ಗೆ ಆಸ್ಪತ್ರೆ ಯಾವ ಸಹಾಯನೂ ಆಗ್ತಿರ್ಲಿಲ್ಲ. ಅವ್ರು ನಾವು ಕೇಳಿದ್ದಕ್ಕಿಂತ ಹೆಚ್ಚಿಗೆನೆ ಮಾಡಿದ್ದಾರೆ. ಯಾಕಕ್ಕ ಇಷ್ಟ ಅವಸರ ನಿಮ್ಗೆ? ಏಟೊಂದು ಜನಗಳು ಪಿರುತಿ ಸಂಪಾದನೆ ಮಾಡೋಳು ನನ್ನ ಮಗಳು. ಇದಕ್ಕಿಂತಲೂ ನನಗಿನ್ನೇನು ಬೇಕು? ಅಳಬೇಡವ, ಸ್ನೇಹ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆ ದುಃಖ ಮರೆಸಕ್ಕೆ ನನ್ನ ಮೊದಲನೇ ಮಗಳು ಬಂದವಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.